ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಕೃತಕ ಬುದ್ಧಿಮತ್ತೆ ಎಐ ಇಡೀ ವಿಶ್ವವನ್ನ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಪ್ರಸ್ತುತ ಜಗತ್ತಿನ ತಂತ್ರಜ್ಞಾನ ಕೆಲ ಕಂಪನಿಗಳು ಮತ್ತು ಸಂಶೋಧನಾ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿರಬಹುದು. ಮುಂದೆ ಸಾಮಾನ್ಯ ಜನರ ಜೊತೆ ಸಾಗಬಹುದು. ಫಾರ್ ಎಕ್ಸಾಂಪಲ್, ಒಂದು ದೇಶವನ್ನ ಈ ಎಐ ಆಳಬಹುದು ಅಂತ ಅಂದಾಜಿಸೋದು ತಪ್ಪಾಗೋಲ್ವೇನೋ. ಯಾಕಂದ್ರೆ ಅಲ್ಬೇನಿಯಾ ದೇಶದಲ್ಲಿ ರಾಜಕೀಯ ಸಿಂಹಾಸನದ ಮೇಲೆ ಈ ಎಐನ ತಂದು ಕೂರಿಸಲಾಗಿದೆ. ಎಐ ಬಂದ್ಮೇಲೆ ಅದೆಷ್ಟೋ IT ಉದ್ಯೋಗಿಗಳು, ಇಂಜಿನಿಯರ್ಗಳು ಕೆಲಸ ಕಳ್ಕೊಂಡು ಮನೆಯಲ್ಲಿ ಕೂತಿದ್ದಾರೆ. ಅಪ್ಡೇಟ್ ಅನ್ನೋದನ್ನೇ ಅಪ್ಡೇಟ್ ಮಾಡೋಕೆ ಬಂದಿರೋ ಈ ಎಐ ಸದ್ಯ ರಾಜಕಾರಣಕ್ಕೂ ಕಾಲಿಟ್ಟಿರೋದು ಆಶ್ಚರ್ಯಕರವಾಗಿದೆ. ಹೌದು, ಅಲ್ಬೇನಿಯಾ ಪ್ರಧಾನಿ ಎಡಿ ರಾಮ ತಮ್ಮ ನೂತನ ಸಚಿವ ಸಂಪುಟದಲ್ಲಿ ಎಐ ಸಚಿವರು ಇರ್ತಾರೆ ಅಂತ ಘೋಷಿಸಿದ್ದಾರೆ. ಆ ವರ್ಚುವಲ್ ಮಂತ್ರಿಯ ಹೆಸರು ಡಿಯೆಲ್ಲಾ ಅಂತಾನೂ ಹೇಳಿದ್ದಾರೆ. ಡಿಯೆಲ್ಲಾ ಅಂದ್ರೆ ಆಲ್ಬೇನಿಯನ್ ಭಾಷೆಯಲ್ಲಿ ಸೂರ್ಯ ಅಂತ ಅರ್ಥ. ಡಿಯೆಲ್ಲಾ ಸಂಪೂರ್ಣವಾಗಿ ಎಐ ಆಧಾರಿತ ಈ ಡಿಜಿಟಲ್ ಮಂತ್ರಿಗೆ ಕೊಟ್ಟಿರೋ ಇಲಾಖೆ ಯಾವ್ದು ಗೊತ್ತಾ? ಹಣಕಾಸು ಇಲಾಖೆ. ಸರ್ಕಾರದ ಎಲ್ಲಾ ಹಣಕಾಸು ಯೋಜನೆಗಳ ಮೇಲ್ವಿಚಾರಣೆಯನ್ನ ಈ ಡಿಯೆಲ್ಲಾ ನೋಡ್ಕೊಳ್ತಾರೆ. ಹೀಗಂತ ಎಡಿ ರಾಮ ಹೇಳಿದ್ದಾರೆ. ವಿಶೇಷವಾಗಿ ಸಾರ್ವಜನಿಕ ಟೆಂಡರ್ಗಳಲ್ಲಿ ಆಗೋ ಭ್ರಷ್ಟಾಚಾರವನ್ನ ತಡೆಗಟ್ಟೋದು ಈ ಡಿಯೆಲ್ಲಾ ಕೆಲಸ. ಇನ್ಮುಂದೆ ನಮ್ಮೆಲ್ಲ ಟೆಂಡರ್ಗಳು 100% ಭ್ರಷ್ಟಾಚಾರ ಮುಕ್ತವಾಗಿರುತ್ತೆ ಅಂತ ರಾಮ ಹೇಳಿದ್ದಾರೆ. ಕೆಲವು ತಿಂಗಳ ಹಿಂದೆ ಅಲ್ಬೇನಿಯಾ ಎಂಬ ಸರ್ಕಾರಿ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ವರ್ಚುವಲ್ ಅಸಿಸ್ಟೆಂಟ್ ಆಗಿ ಈ ಡಿಎಲ್ಆರ್ ಪರಿಚಯಿಸಲಾಗಿತ್ತು. ಇದು ಬಳಕೆದಾರರಿಗೆ ಸರ್ಕಾರಿ ಸೇವೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇತ್ತು. ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಡಿಎಲ್ಆರ್ ಕೆಲಸ ಮೆಚ್ಚುಗೆಯಾಗಿದ್ದು, ಈಗ ಹಣಕಾಸು ಸಚಿವೆಯಾಗಿ ನೇಮಕ ಮಾಡಲಾಗಿದೆ. ಈ ಪ್ರಯೋಗ ಸಕ್ಸಸ್ ಆಗುತ್ತಾ? ಈ ಬಗ್ಗೆ ನೋಡ್ತಾ ಹೋದರೆ, ಕಾನೂನು ತಜ್ಞರ ಪ್ರಕಾರ ಎಐ ಸಚಿವೆ ಡಿಎಲ್ಆರ್ಗೆ ಕೊಡಲಾಗಿರೋ ಅಧಿಕೃತ ಸ್ಥಾನಮಾನ ಮತ್ತು ಸಾಂವಿಧಾನಿಕ ಸ್ಥಾನಮಾನದ ಬಗ್ಗೆ ಸಾಕಷ್ಟು ಜನರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ರಾಮ ಸರ್ಕಾರದ ಈ ಪ್ರಯೋಗ ಭ್ರಷ್ಟಾಚಾರವನ್ನು ನಿಗ್ರಹಿಸುವುದಾಗಿದೆ. ಡಿಜಿಟಲ್ ಆಡಳಿತದಲ್ಲಿ ಅಲ್ಬೇನಿಯಾ ಹೊಸ ಹೆಜ್ಜೆ ಇಟ್ಟಿದ್ದು ದೊಡ್ಡ ಮೈಲಿಗಲ್ಲು ತಲುಪೋ ಸಾಧ್ಯತೆಯೂ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಬೇನಿಯಾದಲ್ಲಿ ಇತ್ತೀಚೆಗೆ ಸಂಸತ್ ಚುನಾವಣೆ ನಡೆದಿದ್ದು, ಆಡಳಿತಾರೂಢ ಸಮಾಜವಾದಿ ಪಕ್ಷವು 140 ಸ್ಥಾನಗಳಲ್ಲಿ 83 ಸ್ಥಾನಗಳನ್ನು ಗೆದ್ದು ಸತತ 4ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. 1990ರಲ್ಲಿ ಕಮ್ಯುನಿಸ್ಟ್ ಆಡಳಿತದ ಪತನದ ನಂತರ ಭ್ರಷ್ಟಾಚಾರವು ಅಲ್ಬೇನಿಯಾದ ಅತಿದೊಡ್ಡ ಸವಾಲಾಗಿದೆ. ಈ ಸಚಿವೆ ಡಿಯೆಲ್ಲಾ ನಿಜವಾಗಿಯೂ ಸೂರ್ಯನಂತೆ ಬೆಳಕನ್ನ ಹರಡ್ತಾರಾ ಅಥವಾ ಕೇವಲ ರಾಜಕೀಯ ಪ್ರದರ್ಶನವಾಗಿ ಉಳಿತಾರಾ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.